ಆಚಾರ್ಯ ಚಾಣಕ್ಯರು ಬರೆದ ಚಾಣಕ್ಯ ನೀತಿಗಳನ್ನು ಅನುಸರಿಸುವ ಮೂಲಕ ಜನರು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಏಕೆಂದರೆ ಈ ನೀತಿಗಳ ಮೂಲಕ ನೀವು ಸರಿ ಮತ್ತು ತಪ್ಪುಗಳ ಬಗ್ಗೆ ತಿಳುವಳಿಕೆಯನ್ನು ಪಡೆಯುತ್ತೀರಿ. ನೀವು ಗೊಂದಲಕ್ಕೊಳಗಾದಂತಹ ಅನೇಕ ಸಂದರ್ಭಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಚಾಣಕ್ಯ ನೀತಿಯ ಪ್ರಕಾರ, ಇತರರಿಗೆ ಸಹಾಯ ಮಾಡುವುದು ಒಳ್ಳೆಯದು, ಆದರೆ ಅನೇಕ ಬಾರಿ ನಾವು ಕೆಲವೊಂದು ಜನರಿಗೆ ಸಹಾಯ ಮಾಡುತ್ತೇವೆ. ಇದರಿಂದಾಗಿ ನಾವು ನಮ್ಮ ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಚಾಣಕ್ಯ ನೀತಿಯ ಪ್ರಕಾರ, ನಾವು ಎಂತಹ ಜನರಿಗೆ ಸಹಾಯ ಮಾಡಬಾರದು. 1. ಮಾದಕ ವ್ಯಸನಿಗಳು. ಆಚಾರ್ಯ ಚಾಣಕ್ಯರ ಪ್ರಕಾರ, ಮಾದಕ ವ್ಯಸನಿಗಳಿಗೆ ನಾವು ಎಂದಿಗೂ ಸಹಾಯ ಮಾಡಬಾರದು. ಅಂತಹ ಜನರು ನಮ್ಮ ಬಳಿ ಸಹಾಯವನ್ನು ಕೇಳಿದರೆ, ನಿರಾಕರಿಸುವುದು ಉತ್ತಮ. ಯಾಕೆಂದರೆ ಅಂಥವರು ಯಾವಾಗಲೂ ಅಮಲಿನಲ್ಲಿ ಇರುತ್ತಾರೆ. ಅವರು ಎಲ್ಲವನ್ನೂ ಮರೆತು ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾರೆ. ಈ ಜನರು ಮಾದಕತೆಯ ಸಲುವಾಗಿ ಯಾರಿಗಾದರೂ ಹಾನಿ ಮಾಡಬಹುದು. ಅಷ್ಟೇ ಅಲ್ಲ, ಕುಡಿದ ವ್ಯಕ್ತಿಗೆ ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅಂತಹ ಜನರಿಗೆ ಸಹಾಯ ಮಾಡಬಾರದು. ಅವರಿಗೆ ಸೇವೆ ಸಲ್ಲಿಸುವುದು ಅಥವಾ ಹಣವನ್ನು ನೀಡುವುದು ನಿಮಗೆ ಯಾವಾಗಲೂ ಹಾನಿಯನ್ನುಂಟು ಮಾಡುತ್ತದೆ. 2. ಕೆಟ್ಟ ಸ್ವಭಾವದ ವ್ಯಕ್ತಿ. ಕೆಟ್ಟ ಸ್ವಭಾವದ ವ್ಯಕ್ತಿಯಿಂದ ದೂರವಿರುವುದು ಉತ್ತಮ ಎಂದು ಚಾಣಕ್ಯರು ಹೇಳಿದ್ದಾರೆ. ಚಾಣಕ್ಯ ನೀತಿಯ ಪ್ರಕಾರ, ನೀಚ ಮತ್ತು ಕೆಟ್ಟ ಸ್ವಭಾವದ ವ್ಯಕ್ತಿಗೆ ಎಂದಿಗೂ ಸಹಾಯ ಮಾಡಬಾರದು. ಅಂತಹವರಿಗೆ ಸಹಾಯ ಮಾಡುವುದರಿಂದ ನೀವೇ ತೊಂದರೆಗೆ ಸಿಲುಕಬಹುದು. ಅಂತಹವರ ಸಂಪರ್ಕದಿಂದ ವ್ಯಕ್ತಿ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಪದೇ ಪದೇ ಅವಮಾನಕ್ಕೊಳಗಾಗುತ್ತಾನೆ. ಈ ಕಾರಣಕ್ಕಾಗಿ ನೀವು ಅಂತಹವರಿಂದ ಯಾವಾಗಲೂ ದೂರವಿರಬೇಕು. 3. ಅತೃಪ್ತ ವ್ಯಕ್ತಿ. ಜೀವನದಲ್ಲಿ ತೃಪ್ತರಾಗದೆ ಸದಾ ಅತೃಪ್ತರಾಗಿರುವವರಿಂದ ದೂರವಿರಬೇಕು ಎಂದು ಚಾಣಕ್ಯರು ಹೇಳಿದ್ದಾರೆ. ಇಂತಹ ಜನರಿಗೆ ನಾವೆಷ್ಟೇ ಒಳ್ಳೆಯದನ್ನು ಮಾಡಿದರೂ ನಮಗೆ ದುಃಖ ಎನ್ನುವಂತಹದ್ದು ತಪ್ಪಿದ್ದಲ್ಲ. ಅಂತಹ ಜನರ ಜೀವನವು ಎಷ್ಟೇ ಉತ್ತಮವಾಗಿದ್ದರೂ ಅವರು ಯಾವಾಗಲೂ ಅತೃಪ್ತಿ ಹೊಂದಿರುತ್ತಾರೆ. ಈ ಜನರು ಇತರರ ಸಂತೋಷವನ್ನು ಕಂಡು ಅಸೂಯೆ ಪಡುತ್ತಾರೆ ಮತ್ತು ಇತರರಿಗೆ ಶಪಿಸುತ್ತಲೇ ಇರುತ್ತಾರೆ. ಹೀಗಾಗಿ ಅಸೂಯೆ ಪಡುವ ಮತ್ತು ಯಾವುದೇ ಕಾರಣವಿಲ್ಲದೆ ಅತೃಪ್ತರಾಗಿರುವ ಜನರಿಂದ ದೂರವಿರುವುದು ನಮಗೆ ಒಳ್ಳೆಯದು ಎಂದು ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿರುವ ಪ್ರಕಾರ, ನಾವು ಎಂದಿಗೂ ನಮ್ಮ ಜೀವನದಲ್ಲಿ ಇಂತಹ 3 ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡಬಾರದು. ಈ 3 ಜನರಿಗೆ ನಾವು ಸಹಾಯ ಮಾಡುವುದರಿಂದ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ.